ಬೀಜವನ್ನೇ ಕಿತ್ತೊಗೆಯಬೇಕೆಂದು ಪಣದೊಟ್ಟಿ ಹುಟ್ಟಿ ಬಂದಿದ್ದೇನೆ. ಇದರ ಅಂತಕ ನರವ್ಯಾಘ್ರ. ಶ್ರೀಮಂತನಾಗಬೇಕೆಂಬ ದುರಾಸೆಯ ದರ್ಪದಿಂದ ಅಡಬಗ್ಗರಿಗೆ ಕಾಳ ಸರ್ಪವಾಗಿ ತೀರ್ಪು ಕೊಟ್ಟು ನಾನಿಡುವ ಮೆಟ್ಟಲ ಸಪ್ಪಳೆಗೆ ಎದಿರಿ ಏರಿಯಂತೆ ತಲೆ ಮರೆಸಿಕೊಳ್ಳುವ ಈ ಸಂತ ಸಮಾಜದಲ್ಲಿ ನನ್ನೆದುರು ಬಂದು ನಿಂತು ಮಾತನಾಡುವ ಧೈರ್ಯ ಅದಾವನಿಗಿದೆ ಈ ಭಾಗದಲ್ಲಿ. ಅದರಂತೆ ತನ್ನ ತಮ್ಮನ ಓದಿಗಾಗಿ ಸಾಕಷ್ಟು ಸಾಲ ಮಾಡಿದ ವಿರೂಪಾಕ್ಷಿ ಇನ್ನೆರಡು ದಿನದಲ್ಲಿ ನಿನ್ನ ಸರ್ವ ಆಸ್ತಿ ನನ್ನ ಕೈವಶ ಆಗಲೇಬೇಕು. ಇಲ್ಲದಿದ್ದರೆ ಯೌವನದ ಪರ್ವತವನ್ನು ಒತ್ತ ನಿಂತ ನಿನ್ನಕ್ಕನ ಮಗಳು ಗಂಗಾ ಗಂಗಾ ನಿಂಬೆ ಹಣ್ಣಿನಂತ ನಿನ್ನ ಮೈ ಬಣ್ಣವನ್ನು ಕಂಡು ನನ್ನೆದೆಯ ಹೊಂಡವೇ ಕೆಳವಾಳ. ನಿನ್ನ ಶೀಲವೆಂಬ ಹೊಳೆಯಲ್ಲಿ ಕಾಮುಕನಾಗಿ ಬಂದು ಹೊಳೆಯದಿದ್ದರೆ ನನ್ನ ಹೆಸರು ನರ ಅಂತಕ ಹಲೋ ಇನ್ಸ್ಪೆಕ್ಟರ್. ಹಾಯ್, ಇರ್ಲಿ. ಇಲ್ಲಿ ಸೂರ್ಯ ಅಂತ ಯಾರಾದ್ರೂ ಒಬ್ಬ ಹೊಸ ವ್ಯಕ್ತಿ ಬಂದಿದ್ದಾರಾ? ನಮ್ಮ ಊರಿನಲ್ಲಿ ಹೊಸ ಸೂರ್ಯ. ಅವ ಯಾರು? ಯಾವ ಊರಿನವ? ಏಕೆ ಬರುತ್ತಾನೆ? ಅಂತ ಬಂಡುಕೋರ ದೊಡ್ಡಕೋರ ನನ್ನ ಮಕ್ಕಳಿಗೆ ಊರು ಕೇರಿ ಮನೆ ಮಠ ಎಲ್ಲಿರುತ್ತೆ. ಮೊನ್ನೆ ಜೋಡಿಪಿ ಕೊಲೆ ಮಾಡಿದೆಂಬ ಸಂಶಯ ಕಂಡು ಬಂದಿದೆ. ಓಹೋ, ಆ ಸಮಾಚಾರ ವಿಚಾರ ಮಾತನಾಡುತ್ತಿದ್ದೀರಾ? ನೋಡಿ ಇನ್ಸ್ಪೆಕ್ಟರ್, ನೀವು ಅವನನ್ನು ಏಕೆ ಹುಡುಕಿ ಸುಸ್ತಾಗುತ್ತಿದ್ದೀರಿ? ಸುಮ್ಮನೆ ಮನೆಗೆ ಹೋಗಿ ನಿದ್ದೆ ಮಾಡಿ. ಇವನೊಬ್ಬ ಶ್ರೀಮಂತನಾಗಿರಬಹುದು, ಆದ್ರೆ ಅಧಿಕಾರಿ ಅಲ್ಲ. ನಿನ್ನಲ್ಲಿ ಕಾನೂನಿಲ್ಲ. ನನ್ನಂತ ಅಧಿಕಾರಿ ಜೊತೆಗೆ ಮಾತನಾಡೋ ಯೋಗ್ಯತೆ ನಿನಗೆಲ್ಲ. ಬರ್ತೀನಿ, ಗುಡ್ ಬಾಯ್. ಯೋಗ್ಯತೆ. ಇನ್ಸ್ಪೆಕ್ಟರ್, ನಾನು ಯಾರೆಂಬುದು ಅರಿಯದೆ ನನ್ನ ಮಾತಿಗೆ ತಕ್ಕ ಉತ್ತರ ಕೊಟ್ಟಿರಲ್ಲ. ನಿನ್ನ ಉತ್ತರಕ್ಕೆ ಈ ನರವ್ಯಾಘ್ರನಿಂದ ಏನು ಸಿಗುತ್ತದೆ ಎಂದು ಇನ್ಸ್ಪೆಕ್ಟರ್, ನೀನು ಒಬ್ಬ ಬರೀ 6-7 ತಿಂಗಳ ಪೊಲೀಸ್ ಟ್ರೈನಿಂಗ್ ಪಡೆದಿರ. ಆದರೆ ನಾನು ಹೆಣ್ಣು ಹುಲಿಗಳ ದೊಡ್ಡಿಯಲ್ಲಿ ಹುಟ್ಟಿ ಈ ಬ್ರಹ್ಮಾಂಡವನ್ನು ಒತ್ತು ಸುಟ್ಟು ಆಗುವಷ್ಟು ಶಕ್ತಿಯನ್ನೇ ಮಂತ್ರ ತಂತ್ರ
ಸ್ವತಂತ್ರವಾಗಿ ಗೊಳಿಸಿಕೊಳ್ಳಿ. ಮಂತ್ರ ತಂತ್ರಗಳ ಶಕ್ತಿಯನ್ನೇ ಮುಷ್ಟಿಗೆಯಲ್ಲಿ ಹಿಡಿದಿದ್ದೇನೆ. ಈ ನರ ವ್ಯಾಘ್ರ